ವರ್ಷಕ್ಕೆ ನಾವು ಅಲೋಕೇಶನನ್ನು ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಮತ್ತು ವಿರೋಧ ಪಕ್ಷದವರು ಕೆಲವೊಂದು ಮಾತನಾಡಿದರು, ಆರೋಪಗಳನ್ನು ಮಾಡಿದರು. ಏನಂದರೆ ಈ ಸರ್ಕಾರ ನಮ್ಮ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ, ನಮ್ಮ ಆರ್ಥಿಕ ಪರಿಸ್ಥಿತಿ ಗ್ಯಾರಂಟಿಗಳಿಂದ ಏನಂದರೆ ದಾರಿ ತಪ್ಪಿದೆ ಮತ್ತು ಅನೇಕ ರೀತಿಯ ಟೀಕೆಗಳನ್ನು ಮಾಡಿದರು. ಅದಕ್ಕೆ ಉತ್ತರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಬಜೆಟನ್ನು ಮಂಡಿಸಿದ್ದಾರೆ, ಈ ಬಜೆಟು ನಮ್ಮ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟಿನ ಏನು ಪರಿಮಿತಿ ಒಳಗೇನೆ ಒಂದು ಉತ್ತಮವಾಗಿರ್ತಕ್ಕಂಥ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಅಂತ ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ. ನಮ್ಮ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟಿನ ಪ್ರಕಾರ ನಮ್ಮ ಏನು ಫಿಸಿಕಲ್ ಡೆಫಿಸಿಟ್ 3% ಒಳಗಿರಬೇಕು ಅಂತಕ್ಕಂಥ ಒಂದು ಕಾನೂನನ್ನು ನಾವು ಮಾಡ್ಕೊಂಡಿದ್ದೀವಿ. ಅದರ ಪ್ರಕಾರ ನಮ್ಮ ಫಿಸಿಕಲ್ ಡೆಫಿಸಿಟು 2.95 3% ಒಳಗಡೆನೇ ಇದೆ, ವಿತಿನ್ ದ ಪರ್ಮಿಸಿಬಲ್ ಲಿಮಿಟ್. ನಮ್ಮ ಸಾಲ ನಮ್ಮ GSDPಗಿಂತ 25% ಒಳಗೆ ಇರಬೇಕು ಅಂತಕ್ಕಂಥದ್ದಿದೆ. ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಆ ಪ್ಯಾರಾಮೀಟರ್ ಒಳಗೇ 23% ಕೂಡ ನಮ್ಮ ಸಾಲದ ಹೊರೆ ಇದೆ. ಒಂದೇ ಒಂದು ಏನಂತಂದರೆ ನಮ್ಮ ರೆವಿನ್ಯೂ ಸರ್ಪ್ಲಸ್ ಇರಬೇಕು ಅಂತ ಇದೆ, 3 ಮಾನದಂಡ ಇದೆ. ಅದರಲ್ಲಿ ನಾವು ಈ ಸರಿ ರೆವಿನ್ಯೂ ಸರ್ಪ್ಲಸ್ ಮಾಡೋಕ್ಕಾಗಿಲ್ಲ, ರೆವಿನ್ಯೂ ಡೆಫಿಸಿಟ್ ಇದೆ. ಇದು ಒಂದೇ ನಮ್ಮ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟಿನ ಪರಿಮಿತಿ ಹೊರಗಡೆ ಇದೆ. ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು 2 ವರ್ಷದ ಒಳಗಾಗಿ ನಮ್ಮ ಸರ್ಕಾರ ಮತ್ತು ರೆವಿನ್ಯೂ ಸರ್ಪ್ಲಸ್ ಒಂದು ಬಜೆಟನ್ನು ಸಬ್ಮಿಟ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. 2 ವರ್ಷದಲ್ಲಿ ನಾವು ರೆವಿನ್ಯೂ ಡೆಫಿಸಿಟಿಂದ ರೆವಿನ್ಯೂ ಸರ್ಪ್ಲಸ್ಗೆ ಹೋಗ್ತಕ್ಕಂಥದ್ದಕ್ಕೆ ಒಂದು ರೋಡ್ ಮ್ಯಾಪನ್ನು ತಯಾರು ಮಾಡಿದ್ದಾರೆ. ಇದನ್ನು ಹೋಲಿಸಿದರೆ ನೀವು ಬೇರೆ ಬೇರೆ ರಾಜ್ಯಕ್ಕೆ ಹೋಲಿಸಿ ನೋಡಿ, ಎಲ್ಲಿ BJP ಸರ್ಕಾರಗಳಿವೆ, ಅದು ರಾಜಸ್ಥಾನ ಆಗಿರ್ಬೋದು, ಅದು ವೆಸ್ಟ್ ಬೆಂಗಾಲ್ ನಿಮ್ಮ ಯಾವುದು ಉತ್ತರ ಪ್ರದೇಶ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಎಲ್ಲ ಕಡೆಗೂ ಕೂಡ ಫಿಸಿಕಲ್ ಡೆಫಿಸಿಟ್ ಮೋರ್ ದೆನ್ 3% ಇದೆ. ಅದ್ಯಾಕೆ ನೀವು ಕೇಂದ್ರ ಸರ್ಕಾರ ಏನು BJPಯವರನ್ನು ಆರೋಪ ಮಾಡ್ತಾ ಇದ್ದಾರಲ್ಲ, BJPಯ ಕೇಂದ್ರ ಸರ್ಕಾರ ಫಿಸಿಕಲ್ ಡೆಫಿಸಿಟ್ ಅವ್ರದ್ದು 5 ಪಾಯಿಂಟ್ ಅಬೌವ್ ಇದೆ, ಮೋರ್ ದೆನ್ 5% ಇದೆ. ಅಲ್ಲಿನೂ ಕೂಡ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಅಲ್ಲಿ 3% ಒಳಗಡೆನೆ ಇರಬೇಕು ಅಂತಿದೆ, ಅವರು ಬ್ರೀಚ್ ಮಾಡಿದ್ದಾರೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹಣಕಾಸಿನ